ಟೂರಿಸಂಗೆ ಸಖತ್ ಫೇಮಸ್ ಆದ ಊರದು. ನದಿ ತೀರ, ರೆಸಾರ್ಟ್ಗಳು, ಹಚ್ಚ ಹಸಿರಾದ ಕಾಡುಗಳು, ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ. ಆದ್ರೆ ದೇಶ ವಿದೇಶಗಳ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸಿಕೊಳ್ಳುತ್ತಿರುವ ಆ ತಾಲೂಕಿಗೆ ಈಗ ಮೊಸಳೆಗಳ ಸಂಕಷ್ಟ. ಸ್ವಲ್ಪ ಗಮನ ಆಚೀಚೆ ಆದ್ರೂ ಜೀವಕ್ಕಿಲ್ಲ ಗ್ಯಾರಂಟಿ. ನೀರಿಗೆ ಹೋದ್ರೂ ಮೊಸಳೆ, ಮನೆಯಲ್ಲಿದ್ರೂ ಮೊಸಳೆ ಕಾಟ. ಅಯ್ಯೋ, ಅಲ್ಲಿ ಅವರ ಅವಸ್ಥೆ ಯಾರಿಗೂ ಬೇಡ. ಹಾಗಾದ್ರೆ ಅದು ಎಲ್ಲಿ? ಅವರ ಪಡಿಪಾಟಲು ಎಂಥದ್ದು ನೀವೇ ನೋಡಿ. ಅಯ್ಯೋ ಮೊಸಳೆ, ಕಾಪಾಡಿ ಕಾಪಾಡಿ. ಕಾಳಿ ನದಿ, ಮೊಸಳೆಗಳ ಸಾಮ್ರಾಜ್ಯ. ಮನೆ ಬಾಗಿಲು ತೆಗೆದ್ರೆ ಶಾಕ್, ನದಿ ಬಿಟ್ಟು ಮನೆಗಳಿಗೆ ಎಂಟ್ರಿ. ಜನವಸತಿ ಪ್ರದೇಶಕ್ಕೆ ನುಗ್ಗುತ್ತಿವೆ ಮೊಸಳೆಗಳು. ಮೊಸಳೆ ದಾಳಿಗೆ 9ಕ್ಕೂ ಹೆಚ್ಚು ಬಲಿ. ಆಹಾರಕ್ಕೆ ಪ್ರಾಣಿಗಳಾದ್ರೂ ಓಕೆ, ಮನುಷ್ಯರಾದ್ರೂ ಓಕೆ. ಅಪ್ಪ, ಒಂದೆಡೆ ನದಿ ತೀರದಲ್ಲಿ ಬಿಡಾರ ಹೂಡಿರುವ ರಾಶಿ ರಾಶಿ ಮೊಸಳೆಗಳು, ಇನ್ನೊಂದೆಡೆ ತೀರಕ್ಕೆ ಬಂದ ಮೊಸಳೆಗಳನ್ನ ಹಿಡಿಯುತ್ತಿರುವ ದೃಶ್ಯ. ಮತ್ಸ್ಯ ಲೋಕದಂತೆ ಇಲ್ಲೊಂದು ಮೊಸಳೆಗಳ ಲೋಕವೇ ಸೃಷ್ಟಿಯಾಗಿದೆಯೇನೋ ಎನ್ನುವಂತೆ ಭಾಸವಾಗ್ತಿರುವ ಚಿತ್ರಣ. ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯದ್ದು. ಹೌದು, ದಾಂಡೇಲಿ ಭಾಗದ ಕಾಳಿ ನದಿಯಲ್ಲಿ ಇದೀಗ ಮೊಸಳೆಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿದೆ. ಕೊಳೆತ ವಸ್ತುಗಳನ್ನ ನದಿಯಲ್ಲಿ ತಿಂದು ಬದುಕ್ತಿದ್ದ ಇವುಗಳು ತಮ್ಮ ಸಂಖ್ಯೆಯನ್ನ ವೃದ್ಧಿಸಿಕೊಂಡ ಕಾರಣ ಆಹಾರ ಸಾಕಾಗುತ್ತಿಲ್ಲ. ಪರಿಣಾಮ ಆಹಾರ ಅರಸಿ ನಗರದ ಗಲ್ಲಿಗಳಿಗೆ ಎಂಟ್ರಿ ಕೊಡ್ತಾ ಇವೆ. ಅತ್ತ ಮೊಸಳೆಗಳ ಸಂತಾನ ವೃದ್ಧಿ ಆದ್ರೆ ಇತ್ತ ಮನುಷ್ಯ ಹಾಗೂ ಸಾಕು ಪ್ರಾಣಿಗಳ ಸಂತಾನ ಉಳಿಸಿಕೊಳ್ಳೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿ ಸಾಕು ಪ್ರಾಣಿಗಳನ್ನ ಹಿಡಿದು ಎಳೆದೊಯ್ತಾ ಇದೆ. ಅಕ್ಷರಶಃ ನರಕ ಸದೃಶ ವಾತಾವರಣ. ಜನರ ನೆಮ್ಮದಿಯನ್ನೇ ಕಸಿತಾ ಇವೆ ಈ ರಕ್ಕಸ ಮೊಸಳೆಗಳು. ಇದು ಅತಿಶಯದ ಮಾತಲ್ಲ, ಲೆಕ್ಕ ಹೇಳ್ತೀವಿ ಕೇಳಿ. 2023ರಿಂದ 25ರವರೆಗೆ ಮೊಸಳೆ ದಾಳಿಯಿಂದ 9ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 5 ಜನರಿಗೆ ಗಂಭೀರ ಗಾಯಗಳಾದ ವರದಿಯಾಗಿದೆ. ಇನ್ನು ಸಾಕು ಪ್ರಾಣಿಗಳ ಲೆಕ್ಕವೇ ಇಲ್ಲ ಬಿಡಿ. ಹೀಗಾಗಿ ಜನರ ಜೀವ ಹಿಂಡ್ತಾ ಇರುವ ಮೊಸಳೆಗಳನ್ನ ನಗರ ಪ್ರದೇಶಕ್ಕೆ ಬಾರದಂತೆ ತಡೆಯಬೇಕು ಎಂದು ಅರಣ್ಯ ಇಲಾಖೆಯ ಮುಂದೆ ಜನ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಇನ್ನು ಮೊಸಳೆ ಸಂತತಿ ಹೆಚ್ಚಾದ ಕಾರಣ ಅರಣ್ಯ ಇಲಾಖೆ ದಾಂಡೇಲಿಯಲ್ಲಿ ಮೊಸಳೆ ಪಾರ್ಕ್ ನಿರ್ಮಿಸಿ ಸುತ್ತಮುತ್ತ ನದಿಗೆ ನೀರು ಸೇರುವ ಜಾಗಗಳಲ್ಲಿ ಮೆಶ್ ಅಳವಡಿಸಿದೆ. ಆದರೆ ಅಲ್ಲಲ್ಲಿ ಈ ಜಾಲರಿಗಳು ಹಾಳಾಗಿದ್ದು ಇಲ್ಲಿಂದಲೇ ಜನವಸತಿ ಪ್ರದೇಶಗಳಿಗೆ ಮೊಸಳೆಗಳು ಲಗ್ಗೆ ಇಡ್ತಿವೆ. ಮೊಸಳೆ ಹಾವಳಿ ಕಡಿವಾಣಕ್ಕೆ ಅರಣ್ಯ ಇಲಾಖೆ ಕ್ಷಿಪ್ರ ಕಾರ್ಯಪಡೆ ರಚಿಸಿದೆ. ಮೊಸಳೆಗಳು ನಗರ ಪ್ರವೇಶಿಸಿದಾಗ ಈ ಕ್ಷಿಪ್ರ ಕಾರ್ಯಪಡೆಯವರು ಅವುಗಳನ್ನ ಹಿಡಿದು ನದಿಗೆ ಮರಳಿ ಬಿಡುತ್ತಾರೆ. ಇನ್ನು ದಾಂಡೇಲಿ ನಗರಸಭೆಯಿಂದಲೂ ಕೂಡ ನದಿ ಭಾಗದಲ್ಲಿ ಕಟ್ಟೆಗಳನ್ನ ಕಟ್ಟಿ ಕಬ್ಬಿಣದ ಕಂಬಿಗಳನ್ನ ಅಳವಡಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ದಾಂಡೇಲಿ ಪ್ರವಾಸೋದ್ಯಮಕ್ಕೆ ಹೆಸರು ಮಾಡಿದ ತಾಲೂಕು. ಇಲ್ಲಿನ ಕಾಳಿ ನದಿಯಲ್ಲಿ ಜಲ ಸಾಹಸ ಕ್ರೀಡೆಗಳು ನಡೆಯುತ್ತವೆ. ದೇಶ ವಿದೇಶಗಳಿಂದಲೂ ಟೂರಿಸ್ಟ್ಗಳು ಇಲ್ಲಿಗೆ ಬಂದು ಎಂಜಾಯ್ ಮಾಡುತ್ತಾರೆ. ಆದರೆ ಈ ರಕ್ಕಸ ಮೊಸಳೆಗಳು ಜಲಸಾಹಸ ಚಟುವಟಿಕೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಕಂಟಕ ತಂದಿಟ್ಟಿವೆ. ಒಟ್ಟಿನಲ್ಲಿ ಸಂತಾನ ವೃದ್ಧಿಸಿಕೊಂಡ ಮೊಸಳೆಗಳಿಗೆ ಆಹಾರವಿಲ್ಲ, ಇತ್ತ ಜನರಿಗೆ ನೆಮ್ಮದಿಯೂ ಇಲ್ಲ ಎನ್ನುವಂತಾಗಿದೆ ಇಲ್ಲಿನ ಪರಿಸ್ಥಿತಿ. ಇನ್ನಾದರೂ ಇಲಾಖೆ ಹೆಚ್ಚಿನ ಕ್ರಮ ಕೈಗೊಂಡು ಮೊಸಳೆ ದಾಳಿಗೆ ಕಡಿವಾಣ ಹಾಕಬೇಕಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.